ಎಲ್ಲರಿಗೂ ನಮಸ್ತೆ. ಸಂಕ್ರಾಂತಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ. ಸಂಕ್ರಾಂತಿ ಹಬ್ಬ 2025 ಜನವರಿ 14 ಅಥವಾ 15 ಸಂಕ್ರಾಂತಿ ಹಬ್ಬ ಯಾವಾಗ? ದಿನಾಂಕ, ಶುಭ ಮುಹೂರ್ತದಿಂದ ಅನುಸರಿಸಬೇಕಾದ ವಿಧಾನಗಳು. ಸಂಕ್ರಾಂತಿಗೆ ವಿಶೇಷ ಮಹತ್ವವಿದೆ. 12 ರಾಶಿಚಕ್ರ ಚಿಹ್ನೆಗಳ ಸಂಚಾರದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ಹಬ್ಬವನ್ನು ಸರ್ಕತ್, ಲೋಹ್ರಾ, ತೇಹ್ರಿ, ಪೊಂಗಲ್ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಶುಭ ದಿನ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ಕೂಡಲೇ ದೇವತೆಗಳಿಗೆ ಹಗಲು ಮತ್ತು ರಾಕ್ಷಸರಿಗೆ ರಾತ್ರಿ ಆರಂಭವಾಗುತ್ತದೆ. ಮಕರ ಸಂಕ್ರಾಂತಿಯಂದು ಕರ್ಮಾಸ ತಿಂಗಳ ಅಂತ್ಯದೊಂದಿಗೆ ಮಾಘಮಾಸ ಪ್ರಾರಂಭವಾಗುತ್ತದೆ. ಈ ದಿನ ನೀರು, ಕೆಂಪು ಹೂವುಗಳು, ಬಟ್ಟೆಗಳು, ಗೋಧಿ, ಅಡಿಕೆ ಇತ್ಯಾದಿಗಳನ್ನು ಸೂರ್ಯದೇವರಿಗೆ ಅರ್ಪಿಸಲಾಗುತ್ತದೆ. ಕರ್ನಾಟಕದಲ್ಲಿ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಅಂದು ಪೊಂಗಲ್ಗೆ ವಿಶೇಷ ಮಹತ್ವವಿದೆ. ನೆರೆಯ ತಮಿಳುನಾಡಿನಲ್ಲಿ ಈ ಹಬ್ಬವನ್ನು ಪೊಂಗಲ್ಲಾಗಿ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ತೆಲುಗು ರಾಜ್ಯಗಳಲ್ಲಿ ಭೋಗಿ ಹೆಸರಿನಲ್ಲಿ ಸಂಭ್ರಮಿಸಲಾಗುತ್ತೆ. ಈ ಶುಭ ದಿನದಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಶುದ್ಧ ನೀರಿನಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಮಂಗಳಕರ ಎಂದು ಹೇಳಲಾಗುತ್ತೆ. ಸೂರ್ಯನನ್ನು ಪೂಜಿಸಿದ ಬಳಿಕ ನಿಮ್ಮ ನೆಚ್ಚಿನ ಮತ್ತು ಗುರುಮಂತ್ರವನ್ನು ಪಠಿಸಬೇಕು. ಈ ದಿನ ಯಜ್ಞ ಮತ್ತು ದಾನ ಮಾಡುವುದು ಒಳ್ಳೆಯದು. ಹಿಂದೂ ಕ್ಯಾಲೆಂಡರ್ ಪ್ರಕಾರ 2025 ಜನವರಿ 14 ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ದಿನ ಶುಭ ಮುಹೂರ್ತ. ಮಕರ ಸಂಕ್ರಾಂತಿ ಪುಣ್ಯಕಾಲ. ಅವಧಿ ಬೆಳಗ್ಗೆ 9:03 ರಿಂದ 5:46. 8 ಗಂಟೆ 42 ನಿಮಿಷಗಳು ಮಕರ ಸಂಕ್ರಾಂತಿ ಮಹಾಪುಣ್ಯಕಾಲವಿರುತ್ತದೆ. ಜನವರಿ 14 ಬೆಳಗ್ಗೆ 9:03 ರಿಂದ 10:48 1 ಗಂಟೆ 45 ನಿಮಿಷಗಳು. ಮಕರ ಸಂಕ್ರಾಂತಿ ಸ್ನಾನದ ಸಮಯ ಬೆಳಗ್ಗೆ 9:03. ಮಕರ ಸಂಕ್ರಾಂತಿ ವಿಶೇಷ ಪ್ರಾಮುಖ್ಯತೆ. ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ. ಈ ದಿನದಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ ಮತ್ತು ಪುನರುತ್ಥಾನದ ಫಲವನ್ನು ಪಡೆಯುತ್ತದೆ. ಅದೇ ಸಮಯದಲ್ಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಸಹ ನಾಶವಾಗುತ್ತವೆ. ಈ ದಿನ ದೇವತೆಗಳು ಒಟ್ಟಿಗೆ ಸಂತೋಷವಾಗಿರುತ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ಮಕರ ಸಂಕ್ರಾಂತಿಯಂದು ಕಂಬಳಿ, ಎಳ್ಳು, ಬೆಲ್ಲ, ಬಟ್ಟೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವುದರಿಂದ ಪುಣ್ಯದ ಜೊತೆಗೆ ವಿಶೇಷವಾದ ಶುಭ ಫಲಗಳು ಸಿಗುತ್ತವೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಇವತ್ತಿನ ಸಂಕ್ರಾಂತಿ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.